ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಇದು ನಿನ್ನೆ ವ್ಲಾಗ್ ಆಗಿರುತ್ತೆ. ನಿನ್ನೆ ನಾನು ಕ್ಲಿಯರೆನ್ಸ್ ಬಾತ್ನ ಟಿಫನ್ ಆಗಿ ಮಾಡಿದೆ. ಅಂದರೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಬಿರಿಯಾನಿ ಎಲೆ ಒಂದು ಹಾಕಿ ಚಿಕ್ಕದು ಹಾಕ್ಕೋಬೋದು. ಇಲ್ಲಿ ನಾನು 3ಗೆ ಟಿಫನ್ ಮಾಡ್ತಾ ಇರೋದಕ್ಕೆ ಅರ್ಧ ಎಲೆ ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ಉದ್ದನಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಒಂದು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ರಿಜ್ಜಲ್ಲಿ ಒಂದು ಕ್ಯಾರೆಟ್ ಉಳಿದಿತ್ತು, ಒಂದು ಆಲೂಗಡ್ಡೆ ಉಳಿದಿತ್ತು. ಸೊ ಈ ಟೊಮೆಟೊ ಪಲಾವ್ಗೆ ನಾನು ಉಳಿದಿರೋಂಥ ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಹಾಕ್ತಾಯಿದ್ದೀನಿ. ನೀವು ಬಟಾಣಿ ಸೇರಿಸ್ಬೋದು, ಮೆಂತ್ಯ ಸೊಪ್ಪು ಸೇರಿಸ್ಬೋದು, ಈ ಥರ ಯಾವ ಡಿಫ್ರೆಂಟ್ ತರಕಾರಿ ಇದ್ರೂ ಸೇರಿಸ್ಬೋದು. ಸ್ವೀಟ್ ಕಾರ್ನ್ ಸಹ ಸೇರಿಸ್ಬೋದು. ಸೊ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ 2 ದೊಡ್ಡ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸಹ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಎಲ್ಲ ಮೆತ್ತಗೆ ಬೇಯೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು 1 ಟೊಮೆಟೊನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ರುಬ್ಕೊಂಡಿದ್ದೀನಿ. ಎಲ್ಲ ಹಸಿ ಇಂಗ್ರೀಡಿಯೆಂಟ್ಸೇ. ಆ ಪೇಸ್ಟ್ನ ಕುಕ್ಕರಲ್ಲಿ ಹಾಕಿ ಒಂದು 2 ನಿಮಿಷದ ಕಾಲ ಫ್ಲೇಮ್ ಮೇಲೆ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಿ ಎಣ್ಣೆ ತೇಲುವಾಗ ನಾವು ಈ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಬೋದು. ನಾನು 1 ಲೋಟ ಸೋನಾ ಮಸೂರಿ ಅಕ್ಕಿಗೆ 3 ಲೋಟ ನೀರು ಹಾಕ್ತೀನಿ. ಮಿಕ್ಸಿ ಜಾರ್ಗೇನು ಸ್ವಲ್ಪ ಹಾಕಿದ್ದೀನಿ, ಅಂದರೆ ಒಂದು 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಸೊ ನೀರಿನ ಮೆಜರ್ಮೆಂಟ್ ನಿಮ್ಮ ಅಳತೆ ಪ್ರಕಾರ ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ತೊಳ್ಕೊಂಡಿರೋಂಥ ಅಕ್ಕಿ ಮತ್ತು ಒಂದು 2 ಹಿಡಿಯಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 3 ವಿಜಿಲಷ್ಟು ಕೂಗಿಸ್ಬೇಕು. 3 ವಿಜಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದ್ಮೇಲೆ ಅರಳರಳಾಗಿ ನಮಗೆ ಟೊಮೆಟೊ ಪಲಾವ್ ರೆಡಿ ಆಗುತ್ತೆ. ಕ್ಲಿಯರೆನ್ಸ್ ಬಾತ್ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಉಳಿದಿರೋ ತರಕಾರಿನೆಲ್ಲ ಹಾಕಿ ಮಾಡಿರೋದಕ್ಕೆ ಕಾರಣ ಆ ಥರ ಅಂದಿದ್ದೀನಿ. ಎಲ್ಲಾದರೂ ಹೋಗಬೇಕಾದ್ರೆ ಏನು ತರಕಾರಿ ಇಲ್ಲದೆ ಇದ್ದರೆ ಅಲ್ಲಲ್ಲೂ ಒಂದೊಂದು ತರಕಾರಿ ಮಿಕ್ಕಿದ್ರೆ ಅದನ್ನೆಲ್ಲ ಹಾಕಿ ಈ ಥರ ಮಾಡ್ಬೋದು. ರುಚಿ ಸೂಪರಾಗಿ ಬರುತ್ತೆ. ಆ್ಯಂಡ್ ಇದನ್ನು ಒಂದೊಳ್ಳೆ ಮೊಸರು ಬಜ್ಜಿ ಜೊತೆ ಸವಿರಿ. ನಾನು ಮೊಸರು ಬಜ್ಜಿಗೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ತಯಾರು ಮಾಡಿದ್ದೀನಿ. ಇದು ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಲೇಝಿ ಬ್ರೇಕ್ಫಾಸ್ಟ್ ಅಂತಲೂ ಕರೀರಿ, ಕ್ಲಿಯರೆನ್ಸ್ ಬ್ರೇಕ್ಫಾಸ್ಟ್ ಅಂತಲೂ ಕರೀರಿ, ಚೆನ್ನಾಗಿರುತ್ತೆ. ಮಧ್ಯಾಹ್ನದ ವೇಳೆ ನಾನು ಈ ಥರ ಮ್ಯಾಂಗೋ ಸಲಾಡ್ ಮಾಡಿಕೊಂಡೆ. ಸಿಂಪಲ್ಲಾಗಿ ಮ್ಯಾಂಗೋ ಸಲಾಡ್ ಹೇಗೆ ಮಾಡೋದು ಅಂದರೆ ಚೆನ್ನಾಗಿ ರೈಪನ್ ಆಗಿರೋಂಥ ಮ್ಯಾಂಗೋನ ಸಿಪ್ಪೆ ತೆಗೆದು ಸಣ್ಣ ಸಣ್ಣಗೆ ಹೆಚ್ಕೋಬೇಕು. ನೀವು ಬೈಟ್ ಸೈಜ್ ಕ್ಯೂಬು ಅಲ್ಲ, ಅದಕ್ಕಿಂತ ಸಣ್ಣಗೆ ಹೆಚ್ಕೋಬೇಕು. ಇದಕ್ಕೆ ಮಾವಿನಕಾಯಿ ಸೀಸನ್ ಬಂದರೆ ನನ್ನ ದೊಡ್ಡ ಮಗನಿಗಂತೂ ಈ ಡಿಶ್ ತುಂಬಾ ಇಷ್ಟ. ಯಾವಾಗೂ ಮಾಡ್ತಾ ಇರಬೇಕು. ಸ್ಕೂಲ್ ಹೋಗಿ ಬಂದಮೇಲೆ ನಾನು ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಅವನು ಊಟಕ್ಕಿಂತ ಬದಲು ಇದನ್ನೇ ತಿಂತಾನೆ, ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಯಾವ ಮಾವಿನ ಹಣ್ಣಾದರೂ ಹಾಕ್ಬೋದು, ಬ್ರೀಡು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಮ್ಯಾಶ್ ಆದರೂ ಚಿಂತೆ ಇಲ್ಲ, ಮ್ಯಾಶ್ ಆದಷ್ಟು ರುಚಿ ಹೆಚ್ಚುತ್ತೆ. ನೋಡಿ, ತೀರ ಸಣ್ಣಗೆ ಹೆಚ್ಕೊತಾ ಇದ್ದೀನಿ, ಎಷ್ಟು ಸಣ್ಣಕ್ಕಾದರೆ ಅಷ್ಟು. ಮತ್ತು ಈ ಓಟೆ ಮೇಲೆ ಪಲ್ಪ್ ಇರುತ್ತಲ್ಲ, ಅದನ್ನು ಸಹ ವೇಸ್ಟ್ ಮಾಡಬೇಡಿ. ಒಂದು ಸ್ಪೂನು ಅಥವಾ ಅದೇ ಚಾಕು ಸಹಾಯದಿಂದ ನೀಟಾಗಿ ಈ ಥರ ಸ್ಕ್ರೇಪ್ ಮಾಡಿದ್ರೆ ಆ ಪಲ್ಪು ನಮಗೆ ಸಿಗುತ್ತೆ. ಸೊ ಅದನ್ನು ಡಿಶ್ಗೆ ಸೇರಿಸ್ಕೋಬೋದು. ಬೇಕಾದರೆ ಸ್ವಲ್ಪ ಜನ ಕೈಯಲ್ಲಿ ಹಿಂಡ್ತಾರೆ, ಕೆಲವ್ರಿಗೆ ಅದು ಇಷ್ಟ ಆಗಲ್ಲ. ಸೊ ನಾನು ಚಾಕು ಸಹಾಯದಿಂದನೇ ಕಂಪ್ಲೀಟಾಗಿ ಈ ಥರ ಸ್ಕ್ರೇಪ್ ಮಾಡಿರ್ತೀನಿ. ಸೊ ಈ ಥರ ಮಾವಿನಕಾಯಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡ್ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಮೆಜರ್ಮೆಂಟ್ ನಾನು ಹೇಳ್ತಿಲ್ಲ, ಬಿಕಾಸ್ ಅದು ಮಾವಿನಕಾಯಿ ಸ್ವೀಟ್ನೆಸ್ ಮೇಲೆ ಡಿಪೆಂಡು. ಮತ್ತು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲು ಒಂದಷ್ಟು ಹಾಕಿ ಮಿಕ್ಸ್ ಮಾಡಬೇಕು. ಹಾಲಿನ ಕೆನೆ ಹಾಕಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಈ ಡಿಶು. ಇದ್ರ ಹೆಸರು ರಸವಾಂಗಿ ಅಂತ. ಸೊ ಹಾಲಿನ ಕೆನೆ, ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಒಂದು 1 ಅವರ್ ಕೂಲ್ ಆದರೆ ಇದು ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ಮಧ್ಯಾಹ್ನದ ವೇಳೆ ಇದನ್ನು ಸರ್ವ್ ಮಾಡಿ ನಮ್ಮ ಸ್ನ್ಯಾಕ್ ಟೈಮ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಊರಿಗೆ ಹೋಗಬೇಕಾಗಿತ್ತು, ಮದುವೆ ಇದೆ, ಎಲ್ಲ ಪ್ಯಾಕಿಂಗ್ ಆಗಿತ್ತು. ಕೆಲವೊಬ್ರು ಬ್ಯೂಟಿ ಪ್ರಾಡಕ್ಟ್ಸ್ ಬೇಕಾಗಿತ್ತು. ಸ್ವಂತ ಮದುವೆ ಆಗಿರೋದನ್ನ ಜೋರಾಗಿ ರೆಡಿ ಆಗೋಣ ಅಂತ ನಾನು ನೈಕಾದಿಂದ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಾಗಿ ಮೇಕಪ್ ಮಾಡಬೇಕಾದ್ರೆ ಫೌಂಡೇಶನ್ನು, ಕನ್ಸೀಲರು ಇಂಥವು ಏನೂ ಬಳಸಲ್ಲ. ನನ್ನ ಮೇಕಪ್ ಮಿನಿಮಲ್ ಇಟ್ಟಿರ್ತೀನಿ. ನನಗೆ ಇಂಥ ಫೌಂಡೇಶನ್ ಎಲ್ಲ ಹಾಕೋಕ್ಕೆ ಇಷ್ಟ ಆಗಲ್ಲ. ಬಟ್ ಈ ಬಾರಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಮನೆ ಮದುವೆ ಅಂತ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಏನೇನು ಮಾಡಿದ್ದೆ, ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ನೈಕಾದಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಡೆಲಿವರಿನೂ ಫಾಸ್ಟಾಗಿದೆ. ಸೊ ನಾನು ನೈಕಾದಲ್ಲೇ ಆರ್ಡರ್ ಮಾಡಿದೆ. ಒಂದು 8 ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಏನೇನು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಫೌಂಡೇಶನ್ನು, ಆಮೇಲೆ ಕಾಂಪ್ಯಾಕ್ಟ್ ಪೌಡರು, ಇಲ್ಲಿ ಇಯರ್ಬಡ್ಸ್ ಬೇಕಾಗಿತ್ತು, ಮನೇಲಿ ಸ್ಟಾಕ್ ಆಗೋಗಿತ್ತು. ಸೊ ಅದನ್ನು ಮಾಡಿದೆ. ಇದ್ರದ್ದು ಎಲ್ಲ ಲಿಂಕ್ಸೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕಾದರೆ ನೀವು ಕಮೆಂಟ್ಸಲ್ಲಿ ಕೇಳಬಹುದು. ನಾನು ನಿಮಗೆ ಬೇಕಾದರೆ ಲಿಂಕ್ ಸೆಪ್ರೇಟಾಗೂ ಕಳಿಸ್ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿರೋ ಅಂಥ ಅಡ್ರೆಸ್ಗೆ ನೈಕಾದವರು ವಿತಿನ್ 2 ಡೇಸ್ ಡೆಲಿವರಿನೇ ಕೊಡ್ತಾರೆ. ಆ್ಯಂಡ್ ಅವರ ಸೇಲ್ ಮಾಡೋಂಥ ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಇದುವರೆಗೂ ಯಾವುದೂ ಕಂಪ್ಲೇಂಟ್ ಇಲ್ಲ. ನಾನು ಬೇಸಿಕ್ ಸ್ನೋಯಿಂದ ಹಿಡಿದು ಲಿಪ್ ಬಾಮ್, ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು ಎಲ್ಲನೂ ಇವರ ವೆಬ್ಸೈಟಲ್ಲೇ ತಗೊಳ್ಳೋದು. ಹೆಲ್ತ್ ಆ್ಯಂಡ್ ಗ್ಲೋಲಿ ಹೋಗಿ ತಗೊತೀನಿ ಈಚೆ. ಟೈಮ್ ಇಲ್ಲದೆ ಇದ್ದಾಗ ಈ ಥರ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಸೊ ನಮಗೆ ಈಸಿ ಟು ಆ್ಯಕ್ಸಸ್ ಅಂತಲೇ ಹೇಳ್ಬೋದು ಆನ್ಲೈನ್ ಫೆಸಿಲಿಟಿ ಇರೋದಕ್ಕೆ. ಸೊ ಈ ಪ್ರಾಡಕ್ಟ್ಸ್ ಎಲ್ಲನೂ ಒಂದೇ ಸಲ ಆರ್ಡರ್ ಮಾಡಿದ್ದೆ. ಸೊ ಒಂದೇ ಸಲ ಡೆಲಿವರಿ ಬಂತು.
ನಾನು ತುಂಬ ಅನಲೈಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಯೂಟ್ಯೂಬಲ್ಲಿ ರಿವ್ಯೂಸ್ನ ತುಂಬ ನೋಡಿ ಈ ಪ್ರಾಡಕ್ಟ್ಸ್ನ ಡಿಸೈಡ್ ಮಾಡಿ ಫೈನಲೈಸ್ ಮಾಡಿದೆ. ಸೊ ಇವು ನೈಕಾ ಸ್ಕಿನ್ ಸಾಫ್ಟ್ ಕಾಟನ್ ಪ್ಯಾಡ್ಸ್ ಅಂತ. ಮೇಕಪ್ ಎಲ್ಲ ಆದಮೇಲೆ ಫಂಕ್ಷನ್ ಆದಮೇಲೆ ಮೇಕಪ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಗಾರ್ನಿಯರ್ ಮಿಸೆಲೇರ್ ವಾಟರ್ ಅಂತ. ಇದು ಏನಕ್ಕೆ ಅಂದರೆ ಕಾಟನ್ ಪ್ಯಾಡ್ ಮೇಲೆ ಹಾಕ್ಕೊಂಡು ಮೇಕಪ್ ಮೇಲೆ ರಬ್ ಮಾಡಿದ್ರೆ ನಮ್ಮ ಮೇಕಪ್ಪು ನೀಟಾಗಿ ರಿಮೂವ್ ಆಗುತ್ತೆ. ಈ ಮಿಸೆಲರ್ ವಾಟರಲ್ಲಿ 3 ಟೈಪ್ಸ್ ಬರುತ್ತೆ. ವಿಟಮಿನ್ ಸಿ ರಿಚ್ ಒಂದು, ವಾಟರ್ ಪ್ರೂಫ್ ಮೇಕಪ್ ರಿಮೂವರ್ ಒಂದು. ನಾನು ವಾಟರ್ ಪ್ರೂಫ್ ಮೇಕಪ್ ರಿಮೂವರೇ ತರಿಸ್ಕೊಂಡೆ. ಮತ್ತು ಮೇಕಪ್ ಸ್ಪ್ರೇ ತರಿಸ್ಕೊಂಡಿದ್ದೀನಿ. ಮೇಕಪ್ ಎಲ್ಲ ಆದಮೇಲೆ ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ನಮಗೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಟ್ಯೂಲಿಪ್ಸ್ ನಿಮ್ಗೆ ಗೊತ್ತೇ ಇದೆ. ಮತ್ತು ಇದು ಲಿಪ್ಸ್ಟಿಕ್ಕು, ನನ್ನ ಫೇವ್ರೆಟ್ ಲಿಪ್ ಕಲರ್ ಆರ್ ಲಿಪ್ಸ್ಟಿಕ್ಕು ಪ್ರೀವಿಯಸ್ ವೀಡಿಯೋಲ್ಲೂ ಹೇಳಿದ್ದೀನಿ, ಅದು ಆಗೋಗಿತ್ತು. ಸೊ ಅದನ್ನೇ ಆರ್ಡರ್ ಮಾಡಿದೆ. ಇಲ್ಲಿ ನಾನು ಒಂದು ಕನ್ಸಿಲ್ ಪ್ಯಾಲೆಟ್ ತರಿಸಿದ್ದೀನಿ. ಇದರಲ್ಲಿ 6 ಕಲರ್ಸ್ ಇರುತ್ತೆ. ನಮಗೆ ಏನಾದರೂ ಸ್ಪಾಟ್ಸ್ ಇರುತ್ತಲ್ಲ, ಮಚ್ಚೆಗಳು ಆ ಥರ, ಸೊ ಅದನ್ನು ಕವರ್ ಮಾಡಲಿಕ್ಕೆ ಈ ಕನ್ಸಿಲರ್ ಪ್ಯಾಲೆಟ್ ಯೂಸ್ ಮಾಡ್ತೀವಿ. ಜಸ್ಟ್ ಬೆರಳಲ್ಲಿ ಹಿಂಗೆ ಅಂದ್ಕೊಂಡು ಮಚ್ಚೆ ಇರೋ ಜಾಗದಲ್ಲಿ ಪ್ಯಾಟ್ ಮಾಡಿದ್ರೆ ನಮ್ಗೆ ಆ ಮಚ್ಚೆ ಕ್ಲೋಸ್ ಆಗುತ್ತೆ. ಅದ್ರ ಮೇಲೆ ನಾವು ಮೇಕಪ್ ಮಾಡ್ಬೋದು. ಸೊ ಹೆಂಗಿರುತ್ತೆ ನೋಡೋಣ ಅಂತ ಎಲ್ಲನೂ ಚಿಕ್ಕದಾಗೆ ತರಿಸ್ಕೊಂಡಿದ್ದೀನಿ. ಇದು ನೈಕಾ ಯೂಶುವಲ್ ಕಾಂಪ್ಯಾಕ್ಟ್ ಪೌಡರು. ಮತ್ತು ಈ ಸಲ ನಾನು ಮೆಬಿಲಿನ್ ಅವ್ರದ್ದು ಸೂಪರ್ ಲಾಂಗ್ ಸ್ಟೇ ಫೌಂಡೇಶನ್ ತರಿಸಿದ್ದೀನಿ. ಆ್ಯಂಡ್ ಶೇಡು ನೋಡ್ಬೋದು ನೀವು. ಇದು ಯಾವ ರೀತಿ ನನ್ನ ಸ್ಕಿನ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಅದ್ರ ರಿವ್ಯೂ ನಾನು ಬಳಸಿದ ಮೇಲೆ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ಇದು ನನ್ನ ಫಸ್ಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಸುಮಾರು ಜನ ಕೇಳ್ತಾರೆ ನಿಮ್ಮ ಮೇಕಪ್ ರೊಟೀನ್ ಏನು ಅಂತ. ನಾನು ನಿಜವಾಗ್ಲೂ ಏನು ಪ್ರಾಡಕ್ಟ್ಸು ಬಳಸಲ್ಲ. ನನಗೆ ಲಿಪ್ ಆ್ಯಂಡ್ ಐ ಮೇಕಪ್ ಮಾತ್ರ ಇಷ್ಟ. ಅದಕ್ಕೆ ಮಾತ್ರ ತುಂಬ ಖರ್ಚಿಡ್ತೀನಿ. ಸೊ ಇದು ಫಸ್ಟ್ ಟೈಮ್ ನೋಡೋಣ ಹೆಂಗೆ ಟರ್ನ್ಔಟ್ ಆಗುತ್ತೆ ಅಂತ. ಮತ್ತು ಹಸ್ಬೆಂಡು ಬಂದರು, ಎಲ್ಲರೂ ರೆಡಿಯಾಗಿ ಅಮ್ಮನ ಮನೆಗೆ ಹೋದ್ವಿ. ಈಗಾಗಲೇ ತಂಗಿ ಮಗಳು ಅಕ್ಕನ ಮಗಳೆಲ್ಲ ಅಲ್ಲೇ ಇದ್ದರು. ನೀವು ಲಗೇಜ್ ನೋಡ್ಬೋದು, ತುಂಬ ಪ್ಯಾಕ್ ಮಾಡಿ ತುಂಬಾ ಎತ್ಕೊಂಡೋದೆ. ಬಿಕಾಸ್ ಮದುವೆಗೆ 1 ವೀಕ್ಗೂ ಬೇಕಾಗಿರೋಂಥ ಎಲ್ಲ ಲಗೇಜು ಎತ್ಕೊಂಡಿದೆ. ನಾನು ಇಲ್ಲೂ ವೀಡಿಯೋ ತೆಗಿತಾಯಿದ್ರೆ ಹಸ್ಬೆಂಡು ತಲೆ ಹೊಡ್ಕೊತಾ ಇದ್ದಾರೆ, ಕಾಮಿಡಿಯಾಗಿ ನೋಡ್ಬೋದು. ಸೊ ಮಕ್ಕಳು ಕಸಿನ್ಸ್ ಎಲ್ಲರೂ ಒಂದು ಹತ್ರ ಸೇರಿದ್ರು. ಗಲಾಟೆ ಅಂದರೆ ಗಲಾಟೆ. ಸೊ ಎಲ್ಲ ಸಂಭ್ರಮ ನೀವು ನೋಡ್ಬೋದು. ನಾವು ಮದುವೆ ಆಗಿದ್ದ ಹೊಸದಲ್ಲಿ ಅಮ್ಮನ ಮನೆಗೆ ಹೋದರೆ ಅಮ್ಮವ್ರಿಗೆ ಖುಷಿ ಆಗ್ತಾಯಿತ್ತು. ಮಗಳು ಬಂದಳು ಅಂದರು. ಈ ಮೊಮ್ಮಕ್ಕಳಾದ್ಮೇಲಂತೂ ಮನೆಗೆ ಹೋದರೆ ಮೊಮ್ಮಕ್ಕಳ ಮೇಲೇ ಅವ್ರಿಗೆ ಪ್ರೀತಿ ಇರುತ್ತೆ. ಸೊ ಒಂಥರ ನಮಗೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವ್ರದ್ದು ಜಗಳಗಳು ಆಗಲೇ ಸ್ಟಾರ್ಟ್ ಆಯಿತು. ಸೊ ಒಬ್ಬರನ್ನೊಬ್ರು ಹೊಡ್ಕೊಂಡು ಮಾತಾಡಿಕೊಂಡು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಎಲ್ಲ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ರಾತ್ರಿ ಡಿನ್ನರ್ಗೆ ಮಮ್ಮಿ ಚಿತ್ರಾನ್ನ ಮಾಡಿದರು. ಅವ್ರ ಅಳಿಯನಿಗೆ ಚಿತ್ರಾನ್ನ ಇಷ್ಟ. ರೈಸ್ ಬಾಸ್ ಅಂದರೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ಫ್ರೆಶಾಗಿ ಈರುಳ್ಳಿ ಎಲ್ಲ ಹಾಕಿ ಒಂದೊಳ್ಳೆ ಚಿತ್ರಾನ್ನ ಮಾಡಿಕೊಟ್ರು. ಸೊ ಊಟಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆ ದಿನನ ನಾವು ಮುಗಿಸಿದ್ವಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಫ್ರೆಂಡ್ಸ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಜಾನ್ವೀಸ್ ವ್ಲಾಗ್ಸ್ ಆ್ಯಂಡ್ ಜಾನ್ವೀಸ್ ಕಿಚನ್.